ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಮುಸ್ಲಿಂ ಸಮುದಾಯದ ಆಕ್ರೋಶ ಕಾಂಗ್ರೆಸ್ನ ವಿರುದ್ಧ ಮುಂದುವರಿತಾ ಇದೆ. ದಿಢೀರಂತ ಮುಸ್ಲಿಂ ಧರ್ಮಗುರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಸ್ಲಿಮರೇ ಕಾರಣ, ಸಿಎಂ ಸಮ್ಮತಿ ಇಲ್ಲದೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಬ್ಬಾರ್ ನಸೀರ್ ಅವರನ್ನ ಕಾಂಗ್ರೆಸ್ಗೆ ಸೇರಿಸ್ಕೋಬೇಕು, ಇಲ್ಲದೇ ಇದ್ರೆ 2028ರಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಎಲ್ಲ ಮುಸ್ಲಿಂ ಧರ್ಮಗುರುಗಳು ಈಗ ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸಿ ನೇರವಾಗಿ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ವರಿಷ್ಠರಿಗೆ ಮುಸ್ಲಿಂ ಧರ್ಮಗುರುಗಳು ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳಿಂದ ಈ ಎಚ್ಚರಿಕೆ. ಸಿಎಂ ಸಮ್ಮತಿ ಇಲ್ಲದೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತಾ, ಹೈಕಮಾಂಡ್ ನಿರ್ಧಾರ ಅಂತ ಯಾರನ್ನ ಯಾಮಾರಿಸ್ತಿದ್ದೀರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಸ್ಲಿಮರೇ ಕಾರಣ, ಇದನ್ನು ಮರಿಬೇಡಿ. ಮುಸ್ಲಿಮರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು, ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ 2028ರಲ್ಲಿ ಏನಾಗುತ್ತೆ ನೋಡ್ತಾ ಇರಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮ ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಹೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ ಸರ್. ಮಾನ್ಯ ಸಿದ್ದರಾಮಯ್ಯವರು ಅವ್ರ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ, ಆದರೆ ಅವ್ರನ್ನ ಕಾರ್ಯದರ್ಶಿ ಹೈಕಮಾಂಡ್ ಒಂದು ಅಭಿಪ್ರಾಯನೂ ಕೇಳಿದೆ ಅವ್ರನ್ನ ಪಕ್ಷದಿಂದ ಕಾರ್ಯದರ್ಶಿಯಿಂದ ದೂರ ಮಾಡುತ್ತಾ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಬ್ ದಾವಣಗೆರೆ ಅವ್ರನ್ನ ವಜಾ ಮಾಡಿದ್ದೀರಿ. ಇದಕ್ಕೆಲ್ಲ ಏನು? ಈಗ ತಾವು ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅವರು ನೀವು KPCC ಅಧ್ಯಕ್ಷರಾಗಿದ್ದೀರಿ, ಮುಂಚೆ ನಾನು ಶಿಸ್ತು ಅಂತೀರಿ. ಬರೀ ಮುಸಲ್ಮಾನರ ಭಾಗದಿಂದ ಒಂದು ಟಿಕೆಟ್ ಕೇಳಿ ಟಿಕೆಟ್ ಕೊಡ್ದೇನೆ ಅಲ್ಲಿ ಏನಾಯ್ತು ಎಲ್ಲ ಬರೀ ನೀವು ಮಾಧ್ಯಮಗಳನ್ನು ತೋರಿಸ್ತಾ ಇದ್ದೀರಿ. ನಮ್ಮದು ಏನೋ ಹೊರಗಡೆ ಇದೆ, ಅವ್ರೇನೋ ವಿರುದ್ಧವಾಗಿ ಮಾಡೋರೆ ನಾವು ತೋರಿಸ್ತೀವಿ ಅಂತ. ಏನೂ ತೋರಿಸ್ತೇನೆ, ಅಟ್ಲೀಸ್ಟ್ ಸ್ವಲ್ಪ ಅನೌನ್ಸ್ಮೆಂಟಾರ ವಿನ್ನರ್ ಯಾರಂತ ಅನೌನ್ಸ್ಮೆಂಟಾರ ಆಗಕ್ಕೆ ಮುಂಚೆ ಈ ಥರ ನಿರ್ದಿಷ್ಟವಾಗಿ ಒಂದು ಸಮಾಜದ ಮೇಲೆ ನೀವು ಗೂಬೆ ತೋರಿಸಿ ಅವರ ವಿರುದ್ಧ ನೀವು ಎತ್ಕಟ್ಟಿ ನೀವು ಏನು ಮಾಡಬೇಕಂತ ಹೊರಟಿದ್ದೀರಿ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲೇ ಒಂದು ಕ್ವಶನ್ ಮಾರ್ಕ್ ತಿಳ್ಕೊಂಡ್ಬಂದಿದೆ. ಮುಸ್ಲಿಂ ಸಮಾಜಕ್ಕೆ ಆಪ್ಷನ್ಸ್ ಇಲ್ಲ, ಕಾಂಗ್ರೆಸ್ ಬಿಟ್ರೆ ಮುಸ್ಲಿಂ ಸಮಾಜಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಯಾರಿದ್ದಾರೆ? ಅವ್ರು ಯಾರು ಕೊಟ್ಟಾಗ್ತಾರೆ? ತಮ್ಮ ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಹೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ ಸರ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ದಿಢೀರಂತ ಸುದ್ದಿಗೋಷ್ಠಿ ಮಾಡಿರೋದ ಉದ್ದೇಶ ಏನು? ಈಗ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಏನೆಲ್ಲ ಆಯ್ತು? ಶ್ರೀಪಾದ್, ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕೆಲವು ಮುಸ್ಲಿಂ ಮುಖಂಡರುಗಳು ಪಕ್ಷ ವಿರೋಧಿ ನಡೆಯನ್ನು ಅನುಸರಿಸಿದ್ದಾರೆ, ಕಾಂಗ್ರೆಸ್ ವಿರುದ್ಧವೇ ಚುನಾವಣೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿತ್ತು. ಅದರ ಭಾಗವಾಗಿ ನಸೀರ್ ಅಹಮದ್ ಅವರನ್ನು CM ಆಪ್ತ ಕಾರ್ಯದರ್ಶಿಯಾಗಿ ಇದ್ದಂಥವ್ರನ್ನ ಏನೋ ವಜಾಗೊಳಿಸಲಾಗಿತ್ತು. ಇದು ಮುಸ್ಲಿಂ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಸಾಕಷ್ಟು ಈಗಾಗಲೇ ಆಕ್ರೋಶ ರಾಜ್ಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಮಂಡ್ಯದಲ್ಲೂ ಕೂಡ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವಂಥ ಮುಸ್ಲಿಂ ಸಮುದಾಯ ಧರ್ಮಗುರುಗಳು ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ. ಕೂಡಲೇ ಏನು ವಜಾ ಏನು ಮಾಡಿದಿರಿ ಅದನ್ನು ಮತ್ತೆ ನೇಮಕ ಮಾಡಬೇಕು. ಅದರ ಜೊತೆಗೆ ನೀವು ನೋಟಿಸ್ ಕೊಡದಂತೆ ಹೇಗೆ ನೀವು ವಜಾ ಮಾಡ್ತೀರಿ? ಅದರ ಜೊತೆಗೆ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರೇ ಏನು ಮುಂದೆ ಮುಸ್ಲಿಂ ಮುಖಂಡರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಅದನ್ನು ಬೇಡಿಕೆ ಇಟ್ಟಿದ್ರು. ಅದ್ರಲ್ಲಿ ತಪ್ಪೇನಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಚುನಾವಣೆ ಫಲಿತಾಂಶ ಇನ್ನೂ ಬಂದಿಲ್ಲ, ಅದಕ್ಕೂ ಮೊದಲೇ ನೀವು ಹೇಗೆ ಕ್ರಮವನ್ನು ತೆಗೆದುಕೊಂಡ್ರಿ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಒಂದು ನೋಟಿಸ್ ಕೊಟ್ಟು ಒಂದು ಸಮಜಾಯಿಷಿನಾರ ಕೇಳಿದರೆ ಅದರಲ್ಲಿ ಅರ್ಥನಾರ ಇರ್ತಿತ್ತು. ಏಕಾಏಕಿ ಈ ರೀತಿ ಹೈಕಮಾಂಡ್ ಈ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬರದಂತೆ ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅಂದರೆ ಅದಕ್ಕೆ ಹೆಚ್ಚಿನ ಕೊಡುಗೆ ಮುಸ್ಲಿಂ ಸಮುದಾಯದ್ದು. ಬೇರೆ ಸಮುದಾಯಗಳಿಗೆ ಹೋಲಿಸ್ಕೊಂಡ್ರೆ 90%
92% ಓಟು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹಾಕಿದ್ದೀವಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೀವಿ. ಈ ಹಿಂದಿನಿಂದಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಪರವಾಗೇ ಇದ್ದೀವಿ. ಆದರೆ ಈಗ್ಯಾಕೆ ಈ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀರಿ, ನೀವು ಕೀ ಕೊಟ್ಟಂಗೆ ನಾವು ಕುಣಿತೀವಿ ಅಂತ ಅಂದ್ಕೊಂಡಿದ್ದೀರಾ ಅನ್ನೋ ಒಂದು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಜೊತೆಗೆ ನಮಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಲ್ಲ, ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷ ಫಾಲೋ ಮಾಡ್ಕೊಂಬಂದಿರ್ಬೋದು, ಆದರೆ ಮುಂದೆ ನಾವು ಪರ್ಯಾಯವಾಗಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಈ ತಪ್ಪನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ 2028ಕ್ಕೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕೂಡಲೇ ನಸೀರ್ ಅಹಮದ್ ಅವರನ್ನು ನೇಮಕ ಮಾಡ್ಕೋಬೇಕು. ಮುಂದೆ ಇದೇ ರೀತಿ ಸಬೂಬನ ಹೇಳ್ಕೊಂಡು ಅಥವಾ ಮುಂದೆ ನೋಡೋಣ ಅಂತ ಎರಡು ವರ್ಷವನ್ನು ತಳ್ಳಿಬಿಟ್ರೆ ನಾವು ಅದಕ್ಕೆ ಸುಮ್ಮನಿರೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತೆ, ಅದ್ರ ಜೊತೆಗೆ ಈ ವಿರೋಧಕ್ಕೆ ಮಣಿಯುತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಪಾದ್, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಮುಸ್ಲಿಂ ಸಮುದಾಯದ ಆಕ್ರೋಶ ಕಾಂಗ್ರೆಸ್ನ ವಿರುದ್ಧ ಮುಂದುವರಿತಾ ಇದೆ. ದಿಢೀರಂತ ಮುಸ್ಲಿಂ ಧರ್ಮಗುರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಸ್ಲಿಮರೇ ಕಾರಣ, ಸಿಎಂ ಸಮ್ಮತಿ ಇಲ್ಲದೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಬ್ಬಾರ್ ನಸೀರ್ ಅವರನ್ನ ಕಾಂಗ್ರೆಸ್ಗೆ ಸೇರಿಸ್ಕೋಬೇಕು, ಇಲ್ಲದೇ ಇದ್ರೆ 2028ರಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಎಲ್ಲ ಮುಸ್ಲಿಂ ಧರ್ಮಗುರುಗಳು ಈಗ ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸಿ ನೇರವಾಗಿ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ವರಿಷ್ಠರಿಗೆ ಮುಸ್ಲಿಂ ಧರ್ಮಗುರುಗಳು ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳಿಂದ ಈ ಎಚ್ಚರಿಕೆ. ಸಿಎಂ ಸಮ್ಮತಿ ಇಲ್ಲದೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತಾ, ಹೈಕಮಾಂಡ್ ನಿರ್ಧಾರ ಅಂತ ಯಾರನ್ನ ಯಾಮಾರಿಸ್ತಿದ್ದೀರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಸ್ಲಿಮರೇ ಕಾರಣ, ಇದನ್ನು ಮರಿಬೇಡಿ. ಮುಸ್ಲಿಮರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು, ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ 2028ರಲ್ಲಿ ಏನಾಗುತ್ತೆ ನೋಡ್ತಾ ಇರಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮ ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಕೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ ಸರ್. ಮಾನ್ಯ ಸಿದ್ದರಾಮಯ್ಯವರು ಅವ್ರ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ, ಆದರೆ ಅವ್ರನ್ನ ಕಾರ್ಯದರ್ಶಿ ಹೈಕಮಾಂಡ್ ಒಂದು ಅಭಿಪ್ರಾಯನೂ ಕೇಳಿದೆ ಅವ್ರನ್ನ ಪಕ್ಷದಿಂದ ಕಾರ್ಯದರ್ಶಿಯಿಂದ ದೂರ ಮಾಡುತ್ತಾ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಬ್ ದಾವಣಗೆರೆ ಅವ್ರನ್ನ ವಜಾ ಮಾಡಿದ್ದೀರಿ. ಇದಕ್ಕೆಲ್ಲ ಏನು? ಈಗ ತಾವು ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅವರು ನೀವು KPCC ಅಧ್ಯಕ್ಷರಾಗಿದ್ದೀರಿ, ಮುಂಚೆ ನಾನು ಶಿಸ್ತು ಅಂತೀರಿ. ಬರೀ ಮುಸಲ್ಮಾನರ ಭಾಗದಿಂದ ಒಂದು ಟಿಕೆಟ್ ಕೇಳಿ ಟಿಕೆಟ್ ಕೊಡ್ದೇನೆ ಅಲ್ಲಿ ಏನಾಯ್ತು ಎಲ್ಲ ಬರೀ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ನಮ್ಮದು ಏನೋ ಹೊರಗಡೆ ಇದೆ, ಅವ್ರೇನೋ ವಿರುದ್ಧವಾಗಿ ಮಾಡೋರೆ ನಾವು ತೋರಿಸ್ತೀವಿ ಅಂತ. ಏನೂ ತೋರಿಸ್ತೇನೆ, ಅಟ್ಲೀಸ್ಟ್ ಸ್ವಲ್ಪ ಅನೌನ್ಸ್ಮೆಂಟಾರ ವಿನ್ನರ್ ಯಾರಂತ ಅನೌನ್ಸ್ಮೆಂಟಾರ ಆಗಕ್ಕೆ ಮುಂಚೆ ಈ ಥರ ನಿರ್ದಿಷ್ಟವಾಗಿ ಒಂದು ಸಮಾಜದ ಮೇಲೆ ನೀವು ಗೂಬೆ ತೋರಿಸಿ ಅವರ ವಿರುದ್ಧ ನೀವು ಎತ್ಕಟ್ಟಿ ನೀವು ಏನು ಮಾಡಬೇಕಂತ ಹೊರಟಿದ್ದೀರಿ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲೇ ಒಂದು ಕ್ವಶನ್ ಮಾರ್ಕ್ ತಿಳ್ಕೊಂಡ್ಬಂದಿದೆ. ಮುಸ್ಲಿಂ ಸಮಾಜಕ್ಕೆ ಆಪ್ಷನ್ಸ್ ಇಲ್ಲ, ಕಾಂಗ್ರೆಸ್ ಬಿಟ್ರೆ ಮುಸ್ಲಿಂ ಸಮಾಜಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಯಾರಿದ್ದಾರೆ? ಅವ್ರು ಯಾರು ಕೊಟ್ಟಾಗ್ತಾರೆ? ತಮ್ಮ ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಕೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ ಸರ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ದಿಢೀರಂತ ಸುದ್ದಿಗೋಷ್ಠಿ ಮಾಡಿರೋದ ಉದ್ದೇಶ ಏನು? ಈಗ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಏನೆಲ್ಲ ಆಯಿತು? ಶ್ರೀಪಾದ್, ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕೆಲವು ಮುಸ್ಲಿಂ ಮುಖಂಡರುಗಳು ಪಕ್ಷ ವಿರೋಧಿ ನಡೆಯನ್ನು ಅನುಸರಿಸಿದ್ದಾರೆ, ಕಾಂಗ್ರೆಸ್ ವಿರುದ್ಧವೇ ಚುನಾವಣೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿತ್ತು. ಅದರ ಭಾಗವಾಗಿ ನಸೀರ್ ಅಹಮದ್ ಅವರನ್ನು CM ಆಪ್ತ ಕಾರ್ಯದರ್ಶಿಯಾಗಿ ಇದ್ದಂಥವ್ರನ್ನ ಏನೋ ವಜಾಗೊಳಿಸಲಾಗಿತ್ತು. ಇದು ಮುಸ್ಲಿಂ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಸಾಕಷ್ಟು ಈಗಾಗಲೇ ಆಕ್ರೋಶ ರಾಜ್ಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಮಂಡ್ಯದಲ್ಲೂ ಕೂಡ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವಂಥ ಮುಸ್ಲಿಂ ಸಮುದಾಯ ಧರ್ಮಗುರುಗಳು ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ.
ಕೂಡಲೇ ಏನು ವಜಾ ಏನು ಮಾಡಿದಿರಿ ಅದನ್ನು ಮತ್ತೆ ನೇಮಕ ಮಾಡಬೇಕು. ಅದರ ಜೊತೆಗೆ ನೀವು ನೋಟಿಸ್ ಕೊಡದಂತೆ ಹೇಗೆ ನೀವು ವಜಾ ಮಾಡ್ತೀರಿ? ಅದರ ಜೊತೆಗೆ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರೇ ಏನು ಮುಂದೆ ಮುಸ್ಲಿಂ ಮುಖಂಡರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಅದನ್ನು ಬೇಡಿಕೆ ಇಟ್ಟಿದ್ರು. ಅದ್ರಲ್ಲಿ ತಪ್ಪೇನಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಚುನಾವಣೆ ಫಲಿತಾಂಶ ಇನ್ನೂ ಬಂದಿಲ್ಲ, ಅದಕ್ಕೂ ಮೊದಲೇ ನೀವು ಹೇಗೆ ನೀವು ಕ್ರಮವನ್ನು ತೆಗೆದುಕೊಂಡ್ರಿ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಒಂದು ನೋಟಿಸ್ ಕೊಟ್ಟು ಒಂದು ಸಮಜಾಯಿಷಿನಾರ ಕೇಳಿದರೆ ಅದರಲ್ಲಿ ಅರ್ಥನಾರ ಇರ್ತಿತ್ತು. ಏಕಾಏಕಿ ಈ ರೀತಿ ಹೈಕಮಾಂಡ್ ಈ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬರದಂತೆ ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅಂದರೆ ಅದಕ್ಕೆ ಹೆಚ್ಚಿನ ಕೊಡುಗೆ ಮುಸ್ಲಿಂ ಸಮುದಾಯದ್ದು. ಬೇರೆ ಸಮುದಾಯಗಳಿಗೆ ಹೋಲಿಸ್ಕೊಂಡ್ರೆ 90-92% ಓಟು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹಾಕಿದ್ದೀವಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೀವಿ. ಈ ಹಿಂದಿನಿಂದಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಪರವಾಗೇ ಇದ್ದೀವಿ. ಆದರೆ ಈಗ್ಯಾಕೆ ಈ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀರಿ? ನೀವು ಕೀ ಕೊಟ್ಟಂಗೆ ನಾವು ಕುಣಿತೀವಿ ಅಂತ ಅಂದ್ಕೊಂಡಿದ್ದೀರಾ ಅನ್ನೋ ಒಂದು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಜೊತೆಗೆ ನಮಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಲ್ಲ. ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷ ಫಾಲೋ ಮಾಡ್ಕೊಂಬಂದಿರ್ಬೋದು, ಆದರೆ ಮುಂದೆ ನಾವು ಪರ್ಯಾಯವಾಗಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಈ ತಪ್ಪನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ 2028ಕ್ಕೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕೂಡಲೇ ನಸೀರ್ ಅಹಮದ್ ಅವರನ್ನು ನೇಮಕ ಮಾಡ್ಕೋಬೇಕು. ಮುಂದೆ ಇದೇ ರೀತಿ ಸಬೂಬನ ಹೇಳ್ಕೊಂಡು ಅಥವಾ ಮುಂದೆ ನೋಡೋಣ ಅಂತ ಎರಡು ವರ್ಷವನ್ನು ತಳ್ಳಿಬಿಟ್ರೆ ನಾವು ಅದಕ್ಕೆ ಸುಮ್ಮನಿರೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತೆ, ಅದ್ರ ಜೊತೆಗೆ ಈ ವಿರೋಧಕ್ಕೆ ಮಣಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಪಾದ್, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ.